ರಾಜಕೀಯ ವಿಶ್ಲೇಷಕರನ್ನ ಮಾತಾಡ್ಸೋಣ. ಬಸವರಾಜ್ ಇಟ್ನಾಳ್ ಸರ್ ಮತ್ತೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇಟ್ನಾಳ್ ಸರ್, ನಾವು ಗಮನಿಸ್ತಾ ಇದ್ದೀವಿ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಎರಡು ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಒಂದು, ತಮ್ಮ ಮಧ್ಯೆ ಆಗಿರುವಂತಹ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳ್ತಾ ಇರೋದು, ಅದು ಓಪನ್ ಆಗಿ ಫಾರ್ ದ ಫಸ್ಟ್ ಟೈಮ್. ನನಗನ್ಸುತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟ ಸಂದೇಶ ಬಂದ್ಬಿಡ್ತಾ, ಡಿ.ಕೆ. ಶಿವಕುಮಾರ್ ಅವರೇ ಸುಮ್ಮನಿದ್ ಬಿಡಿ, ಸದ್ಯಕ್ಕೆ ಈ ವಿಚಾರಗಳ ಬಗ್ಗೆ ಮಾತಾಡಲೇಬೇಡಿ ಅಂತ. ನಂಬರ್ ಒನ್. ಇನ್ನೊಂದು, ಅದೇ ಹೈಕಮಾಂಡ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಪರವಾಗಿ ಒಂದಿಷ್ಟು ಒಲವಿರುವಂತವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಬೇಡಿ, ನೀವು ಡಿ.ಕೆ. ಶಿವಕುಮಾರ್ ಅವರು ಈ ಚೇರ್ ವಿಚಾರವಾಗಿ ಮಾತಾಡಲೇಬೇಕು, ಮಾತಾಡ್ತಾನೆ ಇರಬೇಕು, ಆ ವಿಚಾರವನ್ನ ಜೀವಂತವಾಗಿ ಇಡಬೇಕು, ಅಭಿನಹಿತೋ ಕವಿನಹಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಬಿಟ್ಟಿದಾರ ಅಂತ. ಶ್ರೀಪಾದ್, ಒಂದು ಈ ಸಂಘರ್ಷದ ವಿಚಾರ ಬಂದಾಗ ಇದು ನಿಜವಾಗ್ಲೂ ಸಂಘರ್ಷಕ್ಕೆ ತಿರುಗಿದ್ರೆ ಡಿ.ಕೆ. ಶಿವಕುಮಾರ್ ಯಾವ ತರ ಹೋರಾಟಗಾರ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಇಫ್ ಇಟ್ ಕಮ್ಸ್ ಟು ಫೈಟ್, ಹಿ ವಿಲ್ ಫೈಟ್ ಟು ದ ನೇಲ್ ಟು ದ ಲಾಜಿಕಲ್ ಎಂಡ್. ಆದ್ರೆ ಇನ್ನೂ ಆ ಸಂದರ್ಭ ಬಂದಿಲ್ಲ. ಅವ್ರು ಹೇಳಿದ ಕೆಲವೊಂದು ಸಬ್ ಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ಒಂದು, ನಾನು ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೊಂಡೆ ಅದನ್ನ ನಿಮ್ಗೆ ಹೇಳಕ್ಕಾಗೋದಿಲ್ಲ, ನಾನು ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರೋದಿಲ್ಲ ಅಂತ ಹೇಳಿಲ್ಲ. ಈಸ್ ಮೇಕಿಂಗ್ ವೆರಿ ಕ್ಲಿಯರ್. ಕೊನೆಗೊಂದು ಮಾತು ಹೇಳ್ತಾರೆ, ತಾಯಿಯ ದೇವತೆ, ಬಹುಶಃ ಜಗದೀಶ್ವರಿ ದೇವತೆ ಬಗ್ಗೆ ಮಾತಾಡ್ತಾರೇನೋ ಅಂದ್ಕೋಬೇಕು ನಾವು. ಆ ತಾಯಿಯ ಜೊತೆಯಲ್ಲಿ ನಾನೇನ್ ಮಾತಾಡ್ಕೊಂಡೆ, ನಾನೇನ್ ಹೇಳಿದ್ದೇನೆ, ನಾನೇನ್ ಕೇಳ್ಕೊಳ್ಳೋದು ನನಗೆ ಗೊತ್ತು, ಆ ತಾಯಿಗೆ ಗೊತ್ತು ಅಂತ ಹೇಳ್ತಾರಲ್ಲ, ಆ ತಾಯಿ ಬಹುಶಃ ಸೋನಿಯಾ ಗಾಂಧಿ ಕೂಡ ಆಗಿರ್ತದೆ ಅವ್ರ ಮನಸ್ಸಲ್ಲಿ. ಯಾಕಂದ್ರೆ ಸೋನಿಯಾ ಗಾಂಧಿ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಒಂದು ಸೆಂಟಿಮೆಂಟಾಲಿಟಿ ಇದೆ. ಯಾಕಂದ್ರೆ ಇವರು ಮಾಡಿದ ಕೆಲಸಗಳು, ಡಿ.ಕೆ. ಶಿವಕುಮಾರ್ ಗಾಂಧಿ ಕುಟುಂಬ ಕಷ್ಟದಲ್ಲಿದ್ದಾಗ ಅನೇಕ ರಿಸ್ಕ್ ಅನ್ನು ತೆಗೆದುಕೊಂಡು ಮಾಡಿದ ಕೆಲಸಗಳೆಲ್ಲ ಅವ್ರಿಗೆ ನೆನಪಿರ್ತದೆ. ಹೀಗಾಗಿ ಆ ಒಂದು ಸೆಂಟಿಮೆಂಟಾಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು, ಬಹುಶಃ ಪ್ರಸನ್ನಳಾಗ್ಲಿ ಅಂತ ಹೇಳಿರ್ಬೇಕು ಹಂಗಿದ್ರೆ. ಅಷ್ಟೇ ಅದೇ ಪ್ರಾರ್ಥನೆಯನ್ನು ಬಹುಶಃ ಮಾಡ್ತಿದ್ದಾರೆ ಎಲ್ಲಾ ಕಡೆ ಹೋದಲ್ಲೆಲ್ಲ. ಮತ್ತೆ ಈ ಮತ್ತೆ ಡಿ.ಕೆ. ಶಿವಕುಮಾರ್ ಮಾತುಗಳನ್ನು ನಾವು ಮೊದಲಿಂದ ಕೇಳ್ಕೊಂಡ್ ಬಂದಿದೀವಲ್ಲ, ಹಿ ನೆವರ್ ಗೋಸ್ ಆಫ್ ಗಾರ್ಡ್. ಅವ್ರು ಎಂದು ದಾರಿ ತಪ್ಪಿ ಮಾತಾಡೋದೇ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಅಂದ್ರೆ ಅದೇಂಗ್ರ 5 ವರ್ಷ ಎಂದು ಅಂತ ಇಲ್ಲ ಅವ್ರು. ಅದೇಂಗ್ರ 5 ವರ್ಷ ಇರ್ತಾರೆ ಅಂತ ಎಂದು ಅಂತಲಿಲ್ಲ ಅವ್ರು. ಅವ್ರ ಹಿಂಬಾಲಕರನ್ನ ಮಾತಾಡ್ತಾರೆ. ನಾವುಗಳು ಎಲ್ಲಿ 1000 ಸತಿ ಕೇಳಿದ್ರು ಕೂಡ ಆಯ್ತು ಬಿಡಿ, 5 ವರ್ಷ ಇರೋದ್ರೆ ಅವ್ರು ಇರ್ಲಿ, ಅವ್ರು ನಮ್ಮ ನಾಯಕರು ಹಿರಿಯರಿದ್ದಾರೆ ಅನ್ನೋ ಇದ್ ರೀತಿಯಲ್ಲೇ ಮಾತಾಡ್ತಾರೆ ವಿನಃ ಯತೀಂದ್ರ ಹೇಳಿದ ತಕ್ಷಣ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ. ಆಯ್ತು, ಅವ್ರು ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಈಸ್ ಕ್ಯಾರಿಂಗ್ ಎ ವೆರಿ ವೆರಿ ಡೆಲಿಕೇಟ್ ನರೇಟಿವ್. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ ಬಣದ ಜನ ದೇ ಆರ್ ಆಲ್ವೇಸ್ ವಾಂಟಿಂಗ್ ಟು ಕ್ರಿಯೇಟ್ ಅ ರಿಫ್ಟ್. ನೋಡೋಣ ಏನಂತಾನೆ ಡಿ.ಕೆ. ಶಿವಕುಮಾರ್, ನೋಡೋಣ ಹಿಂಗಂದ್ರೆ ಹೆಂಗ, ಆ ರೀತಿಯ ಒಂದು ಚಿತಾವಣೆಯ ಮಾತುಗಳೇ ಬರ್ತಿದೆ ವಿನ ದೇ ಆರ್ ನಾಟ್ ಪೀಸ್ ಲವಿಂಗ್ ವರ್ಡ್ಸ್. ಅಬ್ಸಲ್ಯೂಟ್ಲಿ. ಎಸ್, ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಇವತ್ತಿನ ಕರ್ನಾಟಕ ಪವರ್ ಪಾಲಿಟಿಕ್ಸ್ ನೆಕ್ಸ್ಟ್ ಚಿಕ್ಕ ಬ್ರೇಕ್ ನಂತರ ವಿಷಕನ್ನೆಯ ಡೆಡ್ಲಿ ಚಪ. ರಾಜಕೀಯ ವಿಶ್ಲೇಷಕರನ್ನ ಮಾತಾಡ್ಸೋಣ. ಬಸವರಾಜ್ ಇಟ್ನಾಳ್ ಸರ್ ಮತ್ತೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇಟ್ನಾಳ್ ಸರ್, ನಾವು ಗಮನಿಸ್ತಾ ಇದ್ದೀವಿ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಎರಡು ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಒಂದು, ತಮ್ಮ ಮಧ್ಯೆ ಆಗಿರುವಂತಹ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳ್ತಾ ಇರೋದು, ಅದು ಓಪನ್ ಆಗಿ ಫಾರ್ ದ ಫಸ್ಟ್ ಟೈಮ್. ನನಗನ್ಸುತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟ ಸಂದೇಶ ಬಂದ್ಬಿಡ್ತಾ, ಡಿ.ಕೆ. ಶಿವಕುಮಾರ್ ಅವರೇ ಸುಮ್ಮನಿದ್ ಬಿಡಿ, ಸದ್ಯಕ್ಕೆ ಈ ವಿಚಾರಗಳ ಬಗ್ಗೆ ಮಾತಾಡಲೇಬೇಡಿ ಅಂತ. ನಂಬರ್ ಒನ್. ಇನ್ನೊಂದು, ಅದೇ ಹೈಕಮಾಂಡ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಪರವಾಗಿ ಒಂದಿಷ್ಟು ಒಲವಿರುವಂತವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಬೇಡಿ, ನೀವು ಡಿ.ಕೆ. ಶಿವಕುಮಾರ್ ಅವರು ಈ ಚೇರ್ ವಿಚಾರವಾಗಿ ಮಾತಾಡಲೇಬೇಕು, ಮಾತಾಡ್ತಾನೆ ಇರಬೇಕು, ಆ ವಿಚಾರವನ್ನ ಜೀವಂತವಾಗಿ ಇಡಬೇಕು, ಅಭಿನಹಿತೋ ಕವಿನಹಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಬಿಟ್ಟಿದಾರ ಅಂತ. ಶ್ರೀಪಾದ್, ಒಂದು ಈ ಸಂಘರ್ಷದ ವಿಚಾರ ಬಂದಾಗ ಇದು ನಿಜವಾಗ್ಲೂ ಸಂಘರ್ಷಕ್ಕೆ ತಿರುಗಿದ್ರೆ ಡಿ.ಕೆ. ಶಿವಕುಮಾರ್ ಯಾವ ತರ ಹೋರಾಟಗಾರ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಇಫ್ ಇಟ್ ಕಮ್ಸ್ ಟು ಫೈಟ್, ಹಿ ವಿಲ್ ಫೈಟ್ ಟು ದ ನೇಲ್ ಟು ದ ಲಾಜಿಕಲ್ ಎಂಡ್. ಆದ್ರೆ ಇನ್ನೂ ಆ ಸಂದರ್ಭ ಬಂದಿಲ್ಲ. ಅವ್ರು ಹೇಳಿದ ಕೆಲವೊಂದು ಸಬ್ ಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ಒಂದು, ನಾನು ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೊಂಡೆ ಅದನ್ನ ನಿಮ್ಗೆ ಹೇಳಕ್ಕಾಗೋದಿಲ್ಲ, ನಾನು ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರೋದಿಲ್ಲ ಅಂತ ಹೇಳಿಲ್ಲ. ಈಸ್ ಮೇಕಿಂಗ್ ವೆರಿ ಕ್ಲಿಯರ್. ಕೊನೆಗೊಂದು ಮಾತು ಹೇಳ್ತಾರೆ, ತಾಯಿಯ ದೇವತೆ, ಬಹುಶಃ ಜಗದೀಶ್ವರಿ ದೇವತೆ ಬಗ್ಗೆ ಮಾತಾಡ್ತಾರೇನೋ ಅಂದ್ಕೋಬೇಕು ನಾವು. ಆ ತಾಯಿಯ ಜೊತೆಯಲ್ಲಿ ನಾನೇನ್ ಮಾತಾಡ್ಕೊಂಡೆ, ನಾನೇನ್ ಹೇಳಿದ್ದೇನೆ, ನಾನೇನ್ ಕೇಳ್ಕೊಳ್ಳೋದು ನನಗೆ ಗೊತ್ತು, ಆ ತಾಯಿಗೆ ಗೊತ್ತು ಅಂತ ಹೇಳ್ತಾರಲ್ಲ, ಆ ತಾಯಿ ಬಹುಶಃ ಸೋನಿಯಾ ಗಾಂಧಿ ಕೂಡ ಆಗಿರ್ತದೆ ಅವ್ರ ಮನಸ್ಸಲ್ಲಿ.
ಯಾಕಂದ್ರೆ ಸೋನಿಯಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಂದು ಸೆಂಟಿಮೆಂಟಾಲಿಟಿ ಇದೆ. ಯಾಕಂದ್ರೆ ಇವರು ಮಾಡಿದ ಕೆಲಸಗಳು, ಡಿ ಕೆ ಶಿವಕುಮಾರ್ ಗಾಂಧಿ ಕುಟುಂಬ ಕಷ್ಟದಲ್ಲಿದ್ದಾಗ ಅನೇಕ ರಿಸ್ಕ್ ಅನ್ನು ತೆಗೆದುಕೊಂಡು ಮಾಡಿದ ಕೆಲಸಗಳೆಲ್ಲ ಅವ್ರಿಗೆ ನೆನಪಿರ್ತದೆ. ಹೀಗಾಗಿ ಆ ಒಂದು ಸೆಂಟಿಮೆಂಟಾಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಬಹುಶಃ ತಾಯಿ ಬೇಗ ಪ್ರಸನ್ನಳಾಗ್ಲಿ ಅಂತ ಹೇಳಿರ್ಬೇಕು ಹಂಗಿದ್ರೆ. ಅಷ್ಟೇ ಅದೇ ಪ್ರಾರ್ಥನೆ ಬಹುಶಃ ಮಾಡ್ತಿದ್ದಾರೆ ಎಲ್ಲಾ ಕಡೆ ಹೋದಲ್ಲೆಲ್ಲ. ಮತ್ತೆ ಈ ಮತ್ತೆ ಡಿ ಕೆ ಶಿವಕುಮಾರ್ ಮಾತುಗಳನ್ನು ನಾವು ಮೊದಲಿಂದ ಕೇಳ್ಕೊಂಡ್ ಬಂದಿದೀವಲ್ಲ, ಹಿ ನೆವರ್ ಗೋಸ್ ಆಫ್ ಗಾರ್ಡ್. ಅವ್ರು ಎಂದು ದಾರಿ ತಪ್ಪಿ ಮಾತಾಡೋದೇ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಅಂದ್ರೆ ಅದೇಂಗ್ರ 5 ವರ್ಷ ಎಂದು ಅಂತೇ ಇಲ್ಲ ಅವ್ರು. ಅದೇಂಗ್ರ 5 ವರ್ಷ ಇರ್ತಾರೆ ಅಂತ ಎಂದು ಅಂತಲಿಲ್ಲ ಅವ್ರು. ಅವ್ರ ಹಿಂಬಾಲಕರನ್ನ ಮಾತಾಡ್ತಾರೆ. ನಾವುಗಳು ಎಲ್ಲಿ 1000 ಸತಿ ಕೇಳಿದ್ರು ಕೂಡ ಆಯ್ತು ಬಿಡಿ 5 ವರ್ಷ ಇರೋದ್ರೆ ಅವ್ರು ಇರ್ಲಿ, ಅವ್ರು ನಮ್ಮ ನಾಯಕರು ಹಿರಿಯರಿದ್ದಾರೆ ಅನ್ನೋ ಇದ್ ರೀತಿಯಲ್ಲೇ ಮಾತಾಡ್ತಾರೆ ವಿನ ಯತೀಂದ್ರ ಹೇಳಿದ ತಕ್ಷಣ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ. ಆಯ್ತು ಅವ್ರು ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಡಿ ಕೆ ಶಿವಕುಮಾರ್ ಈಸ್ ಕ್ಯಾರಿಂಗ್ ಎ ವೆರಿ ವೆರಿ ಡೆಲಿಕೇಟ್ ನರೇಟಿವ್. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ ಬಣದ ಜನ ದೇ ಆರ್ ಆಲ್ವೇಸ್ ವಾಂಟಿಂಗ್ ಟು ಕ್ರಿಯೇಟ್ ಅ ರಿಫ್ಟ್. ನೋಡೋಣ ಏನಂತಾನೆ ಡಿ ಕೆ ಶಿವಕುಮಾರ್, ನೋಡೋಣ ಹಿಂಗಂದ್ರೆ ಹೆಂಗೆ, ಆ ರೀತಿಯ ಒಂದು ಚಿತಾವಣೆಯ ಮಾತುಗಳೇ ಬರ್ತಿದೆ ವಿನ ದೇ ಆರ್ ನಾಟ್ ಪೀಸ್ ಲವಿಂಗ್ ವರ್ಡ್ಸ್. ಅಬ್ಸಲ್ಯೂಟ್ಲಿ. ಎಸ್, ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಇವತ್ತಿನ ಕರ್ನಾಟಕ ಪವರ್ ಪಾಲಿಟಿಕ್ಸ್ ನೆಕ್ಸ್ಟ್ ಚಿಕ್ಕ ಬ್ರೇಕ್ ನಂತರ ವಿಷಕನ್ನೆಯ ಡೆಡ್ಲಿ ಚಪ್ಪ ರಾಜಕೀಯ ವಿಶ್ಲೇಷಕರನ್ನ ಮಾತಾಡ್ಸೋಣ. ಬಸವರಾಜ್ ಇಟ್ನಾಳ್ ಸರ್ ಮತ್ತೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇಟ್ನಾಳ್ ಸರ್, ನಾವು ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ 2 ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಒಂದು, ತಮ್ಮ ಮಧ್ಯೆ ಆಗಿರುವಂತಹ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳ್ತಾ ಇರೋದು, ಅದು ಓಪನ್ ಆಗಿ ಫಾರ್ ದ ಫಸ್ಟ್ ಟೈಮ್. ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟ ಸಂದೇಶ ಬಂದ್ಬಿಡ್ತಾ, ಡಿ ಕೆ ಶಿವಕುಮಾರ್ ಅವರೇ ಸುಮ್ಮನಿದ್ ಬಿಡಿ, ಸದ್ಯಕ್ಕೆ ಈ ವಿಚಾರಗಳ ಬಗ್ಗೆ ಮಾತಾಡಲೇಬೇಡಿ ಅಂತ. ನಂಬರ್ 1. ಇನ್ನೊಂದು, ಅದೇ ಹೈಕಮಾಂಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಿಷ್ಟು ಒಲವಿರುವಂತವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರ್ಬೇಡಿ, ನೀವು ಡಿ ಕೆ ಶಿವಕುಮಾರ್ ಅವರು ಈ ಚೇರ್ ವಿಚಾರವಾಗಿ ಮಾತಾಡಲೇಬೇಕು, ಮಾತಾಡ್ತಾನೆ ಇರಬೇಕು, ಆ ವಿಚಾರವನ್ನ ಜೀವಂತವಾಗಿ ಇಡಬೇಕು, ಅಭಿನಹಿತೋ ಕವಿನಹಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಬಿಟ್ಟಿದಾರ ಅಂತ. ಶ್ರೀಪಾದ್, ಒಂದು ಈ ಸಂಘರ್ಷದ ವಿಚಾರ ಬಂದಾಗ ಇದು ನಿಜವಾಗ್ಲೂ ಸಂಘರ್ಷಕ್ಕೆ ತಿರುಗಿದ್ರೆ ಡಿ ಕೆ ಶಿವಕುಮಾರ್ ಯಾವ ತರ ಹೋರಾಟಗಾರ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಇಫ್ ಇಟ್ ಕಮ್ಸ್ ಟು ಫೈಟ್, ಹಿ ವಿಲ್ ಫೈಟ್ ಟೂತ್ ಅಂಡ್ ನೇಲ್ ಟು ದ ಲಾಜಿಕಲ್ ಎಂಡ್. ಆದ್ರೆ ಇನ್ನೂ ಆ ಸಂದರ್ಭ ಬಂದಿಲ್ಲ. ಅವ್ರು ಹೇಳಿದ ಕೆಲವೊಂದು ಸಬ್ ಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ಒಂದು, ನಾನು ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೊಂಡೆ ಅದನ್ನು ನಿಮ್ಗೆ ಹೇಳಕ್ಕಾಗೋದಿಲ್ಲ. ನಾನು ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರೋದಿಲ್ಲ ಅಂತ ಹೇಳಿಲ್ಲ. ಈಸ್ ಮೇಕಿಂಗ್ ವೆರಿ ಕ್ಲಿಯರ್. ಕೊನೆಗೊಂದು ಮಾತು ಹೇಳ್ತಾರೆ, ತಾಯಿಯ ದೇವತೆ, ಬಹುಶಃ ಜಗದೀಶ್ವರಿ ದೇವತೆ ಬಗ್ಗೆ ಮಾತಾಡ್ತಾರೇನೋ ಅಂದ್ಕೋಬೇಕು ನಾವು. ಆ ತಾಯಿಯ ಜೊತೆಯಲ್ಲಿ ನಾನೇನ್ ಮಾತಾಡ್ಕೊಂಡೆ, ನಾನೇನ್ ಹೇಳಿದ್ದೇನೆ, ನಾನೇನ್ ಕೇಳ್ಕೊಳ್ಳೋದು ನನಗೆ ಗೊತ್ತು, ಆ ತಾಯಿಗೆ ಗೊತ್ತು ಅಂತ ಹೇಳ್ತಾರಲ್ಲ, ಆ ತಾಯಿ ಬಹುಶಃ ಸೋನಿಯಾ ಗಾಂಧಿ ಕೂಡ ಆಗಿರ್ತದೆ ಅವ್ರ ಮನಸ್ಸಲ್ಲಿ. ಯಾಕಂದ್ರೆ ಸೋನಿಯಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಂದು ಸೆಂಟಿಮೆಂಟಾಲಿಟಿ ಇದೆ. ಯಾಕಂದ್ರೆ ಇವರು ಮಾಡಿದ ಕೆಲಸಗಳು, ಡಿ ಕೆ ಶಿವಕುಮಾರ್ ಗಾಂಧಿ ಕುಟುಂಬ ಕಷ್ಟದಲ್ಲಿದ್ದಾಗ ಅನೇಕ ರಿಸ್ಕ್ ಅನ್ನು ತೆಗೆದುಕೊಂಡು ಮಾಡಿದ ಕೆಲಸಗಳೆಲ್ಲ ಅವ್ರಿಗೆ ನೆನಪಿರ್ತದೆ. ಹೀಗಾಗಿ ಆ ಒಂದು ಸೆಂಟಿಮೆಂಟಾಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಬಹುಶಃ ತಾಯಿ ಬೇಗ ಪ್ರಸನ್ನಳಾಗ್ಲಿ ಅಂತ ಹೇಳಿರ್ಬೇಕು ಹಂಗಿದ್ರೆ. ಅಷ್ಟೇ ಅದೇ ಪ್ರಾರ್ಥನೆ ಬಹುಶಃ ಮಾಡ್ತಿದ್ದಾರೆ ಎಲ್ಲಾ ಕಡೆ ಹೋದಲ್ಲೆಲ್ಲ. ಮತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಮಾತುಗಳನ್ನು ನಾವು ಮೊದಲಿಂದ ಕೇಳ್ಕೊಂಡ್ ಬಂದಿದೀವಲ್ಲ, ಹಿ ನೆವರ್ ಗೋಸ್ ಆಫ್ ಗಾರ್ಡ್. ಅವ್ರು ಎಂದು ದಾರಿ ತಪ್ಪಿ ಮಾತಾಡೋದೇ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಅಂದ್ರೆ ಅದೇಂಗ್ರ 5 ವರ್ಷ ಎಂದು ಅಂತೇ ಇಲ್ಲ ಅವ್ರು. ಅದೇಂಗ್ರ 5 ವರ್ಷ ಇರ್ತಾರೆ ಅಂತ ಎಂದು ಅಂತಲಿಲ್ಲ ಅವ್ರು. ಅವ್ರ ಹಿಂಬಾಲಕರನ್ನ ಮಾತಾಡ್ತಾರೆ. ನಾವುಗಳು ಎಲ್ಲಿ 1000 ಸತಿ ಕೇಳಿದ್ರು ಕೂಡ ಆಯ್ತು ಬಿಡಿ 5 ವರ್ಷ ಇರೋದ್ರೆ ಅವ್ರು ಇರ್ಲಿ, ಅವ್ರು ನಮ್ಮ ನಾಯಕರು ಹಿರಿಯರಿದ್ದಾರೆ ಅನ್ನೋ ಇದ್ ರೀತಿಯಲ್ಲೇ ಮಾತಾಡ್ತಾರೆ ವಿನ ಯತೀಂದ್ರ ಹೇಳಿದ ತಕ್ಷಣ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ. ಆಯ್ತು ಅವ್ರು ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಡಿ ಕೆ ಶಿವಕುಮಾರ್ ಈಸ್ ಕ್ಯಾರಿಂಗ್ ಎ ವೆರಿ ವೆರಿ ಡೆಲಿಕೇಟ್ ನರೇಟಿವ್. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ ಬಣದ ಜನ ದೇ ಆರ್ ಆಲ್ವೇಸ್ ವಾಂಟಿಂಗ್ ಟು ಕ್ರಿಯೇಟ್ ಅ ರಿಫ್ಟ್. ನೋಡೋಣ ಏನಂತಾನೆ ಡಿ ಕೆ ಶಿವಕುಮಾರ್, ನೋಡೋಣ ಹಿಂಗಂದ್ರೆ ಹೆಂಗೆ, ಆ ರೀತಿಯ ಒಂದು ಚಿತಾವಣೆಯ ಮಾತುಗಳೇ ಬರ್ತಿದೆ ವಿನ ದೇ ಆರ್ ನಾಟ್ ಪೀಸ್ ಲವಿಂಗ್ ವರ್ಡ್ಸ್. ಅಬ್ಸಲ್ಯೂಟ್ಲಿ. ಎಸ್, ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ.
ಈ ಹೊತ್ತಿನ ಕರ್ನಾಟಕ ಪವರ್ ಪಾಲಿಟಿಕ್ಸ್ ನೆಕ್ಸ್ಟ್ ಚಿಕ್ಕ ಬ್ರೇಕ್ ನಂತರ ವಿಷ ಕನ್ನೆಯ ಡೆಡ್ಲಿ ಚಪ್ಪ